ಮತ್ 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 ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಬಳ್ಳೆ ಕ್ಯಾಂಪ್ನಲ್ಲಿರುವ ಅರ್ಜುನ ಹಳೆ ವಿಡಿಯೋ. ನಮ್ಮ ಸ್ನೇಹಿತರಾದಂತಹ ಕಾರ್ತಿಕ್ ಅವರು ನಮಗೆ ಕಳಿಸ್ಕೊಟ್ರು. ದಯವಿಟ್ಟು ಇದನ್ನು ಯೂಟ್ಯೂಬ್ಗೆ ಹಾಕಿ ನಮ್ಮ ಲಕ್ಷಾಂತರ ಅರ್ಜುನ ಅಭಿಮಾನಿಗಳು ನೋಡಲಿ ಅಂತ. ನಮ್ಮ ಅರ್ಜುನ 8 ಸಾರಿ ಅಂಬಾರಿ ಹೊತ್ತಿದ್ದಾನೆ, 1 ಸತಿ ರಿಟರ್ನ್ ಅಂಬಾರಿನೂ ಹೊತ್ತಿದ್ದಾನೆ. ಟೋಟಲ್ ಆಗಿ 9 ಸತಿ ಅಂಬಾರಿನ ಹೊತ್ತಿದ್ದಾನೆ ಅಂತ ಹೇಳಲಾಗುತ್ತದೆ. ನಮ್ಮ ಅರ್ಜುನ ಮಾಡದೇ ಇರೋ ಕೆಲಸನೇ ಇಲ್ಲ. ಹುಲಿ, ಚಿರತೆ ಹಾಗೂ ಆನೆ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಭಾಗವಹಿಸಿದ್ದಾನೆ. ಸುಮಾರು ಹೆಚ್ಚು ಕಮ್ಮಿ 35ರಿಂದ 40 ಆನೆ ಹಿಡಿದಿದ್ದಾನೆ. 50ರಿಂದ 60 ಹುಲಿ, ಚಿರತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ. ಅವನ್ನ ತುಂಬ ಜನ ಅಭಿಮಾನಿಗಳಿದ್ದಾರೆ, ಅವನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಅವನದೇನು ವಿಶೇಷತೆ ಅಂದರೆ, ಇಂಡಿಯಾದಲ್ಲೇ ಇದೊಂದು ಆನೆಗೆ ಇರೋ ಹೆಸರು ಇನ್ನೆಲ್ಲೂ ಇಲ್ಲ. ಇವನ ಹೆಸರಲ್ಲಿ ಹೋಟ್ಲುಗಳಾಗಿದೆ, ತುಂಬ ಫಾಸ್ಟ್ ಫುಡ್ಗಳಾಗಿದೆ. ಇವನ ಹೆಸರಲ್ಲಿ ಮನೆಗಳಲ್ಲಿ ಸ್ಟ್ಯಾಚು ಹಾಕಿದ್ದಾರೆ, ಆಮೇಲೆ ಸ್ಟ್ಯಾಚು ಮಾಡಿಸಿದ್ದಾರೆ ಹೋಟ್ಲುಗಳಲ್ಲಿ. ಫೋಟೋಗಳಂತೂ ಎಲ್ಲ ಹೋಟ್ಲಲ್ಲಿ ತುಂಬ ಇದೆ ಫೋಟೋಗಳು. ಒಂದು ಅಷ್ಟು ಸಾಧನೆ ಮಾಡಿದ್ದಾನೆ ನಮ್ಮ ಅರ್ಜುನ ತುಂಬ ಕೋಪಿಷ್ಠನಾಗಿದ್ದ. ಇವನ್ನ ಶಾಂತ ಸ್ವಭಾವಕ್ಕೆ ತಂದು ಇವನ್ನ ಅಂಬಾರಿ ಓರ್ಸೋಕ್ಕೆ ರೆಡಿ ಮಾಡಿದ್ದೆ ನಮ್ಮ ದೊಡ್ಡ ಮಾಸ್ತಿ ಹಾಗೂ ಅವ್ರ ಮಗ ಸಣ್ಣಪ್ಪ ಮಹೇಶ್ ಅವರು. ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಲಾರಿ ಹತ್ತದ್ರಿಂದ ಹಿಡ್ದು ಅಂಬಾರಿ ಹೊರ ತನಕ ಇವನ್ನ ಟ್ರೈನ್ ಮಾಡಿ ದಸರಾಗೂ ತೊಗೊಬಂದರು. ಇದನ್ನು ಮೇನ್ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಡಾಕ್ಟರ್ ನಾಗರಾಜ್ ಹಾಗೂ ನಮ್ಮ ಚಿಟ್ಟಿಯಪ್ಪ ಡಾಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವ್ರಿಗೆ. ತುಂಬ ಚೆನ್ನಾಗಿ ಇದನ್ನು ಗುರುತಿಸಿ ಕೋಪಿಷ್ಠನಾಗಿದ್ದವನ್ನ ಕರ್ಕೊಬಂದು ದಸರಾಗೆ ಅಂಬಾರಿ ಹೊರಿಸಿದ್ರು. ಇವನು ಮೊದಲು ಯಾರನ್ನೋ ಕೊಲೆ ಮಾಡಿದ ಅಂತ ಹೇಳ್ತಾರೆ. ಆ ಊಹಾಪೋಹ ಅದು ನಿಜ ಸತ್ಯ ಯಾರಿಗೂ ಗೊತ್ತಿಲ್ಲ ಅದೇನಾಗಿದೆ ಅಂತ, ಅಲ್ಲಿರೋರಿಗೆ ಮಾತ್ರ ಗೊತ್ತು. ಅಂದರೂ ಇವನ್ನ ಗುರುತಿಸಿ ಕರ್ಕೊಬಂದು ಅಂಬಾರಿ ಹೊರಿಸಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಥ್ಯಾಂಕ್ಸ್ ಅವ್ರಿಗೆ. ಹಾಗೆ 2016ರಲ್ಲಿ ವಿನು ಅನ್ನೋರಿಗೆ ಆನೆನ ಕೊಡಲಾಗುತ್ತೆ ಮಾವುತರಾಗಿ. ಅವ್ರು ನೇಮಕಗೊಂಡು ಅವರು ಸತತ 3 ಸತಿ ಅಂಬಾರಿನ ಯಶಸ್ವಿಯಾಗಿ ಅಂಬಾರಿ ಹೊರಿಸ್ತಾರೆ. ಅದಾದ ನಂತರ ಮುಂದೆ ನಿಮಗೆ ಗೊತ್ತು ಏನಾಗಿದೆ ಅಂತ. ಕ್ಯಾಪ್ಚರಿಂಗ್ ಹೋಗಿ ಅಲ್ಲಿ ಏನೋ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಇಲ್ಲಾಂದರೆ ಮಿಸ್ಫೈರಿಂಗ್ ಆಗಿರ್ಬೋದು, ಏನೋ ಒಂದು ಅಚಾತುರ್ಯ, ಅದು ನಮಗಂತೂ ಗೊತ್ತಿಲ್ಲ ಏನಾಗಿದೆ ಅಲ್ಲಿ ಆ ಜಾಗದಲ್ಲಿ ಅಂತ. ನಡೆದೋಗಿ ನಮ್ಮ ಅರ್ಜುನನ್ನ ಕಳ್ಕೊಂಡಿದ್ದೀವಿ. ಲಕ್ಷಾಂತರ ಅಭಿಮಾನಿಗಳು ತುಂಬ ದುಃಖದಲ್ಲಿದ್ದರು ಅವತ್ತಿನ ದಿನ. ನಾನು ಕೂಡ ತುಂಬ ದುಃಖದಲ್ಲಿದ್ದೆ ಅವತ್ತಿನ ದಿನ. ಈಗ ಹೊಸದಾಗಿ ಅವ್ರ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ AK-57 ಅಂತಲೇ ಬಿರುದು ಕೊಟ್ಟಿದ್ದಾರೆ ನಮ್ಮ ಅರ್ಜುನನಿಗೆ. ಹೆಮ್ಮೆಯಿಂದ ಹೇಳ್ಕೊಬೋದು ಇವನು ನಮ್ಮ AK-57 ಅಂತ. ಇದೇ ರೀತಿ ಇವನು ನಮ್ಮ ಅರ್ಜುನ ಅಜರಾಮರ. ಆದಷ್ಟು ಬೇಗ ಇವನು ಸ್ಮಾರಕನೂ ಓಪನ್ ಆಗಲಿ. ತುಂಬ ಜನ ಕಾಯ್ತಾ ಇದ್ದಾರೆ ಸ್ಮಾರಕಕ್ಕೋಸ್ಕರ. ಅಲ್ಲೋಗಿ ಪೂಜೆ ಮಾಡ್ಬೋದು, ಆಶೀರ್ವಾದ ತೊಗೋಬೋದು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಮಾರಕನೂ ಆಗಲಿ. ನಮ್ಮ ಎಲ್ಲ ಲಕ್ಷಾಂತರ ಅಭಿಮಾನಿಗಳ ಆಸೆನೂ ಈಡೇರಲಿ. ಇವನ ಹೆಸರಲ್ಲಿ ಮೈಸೂರಿನ LIC ಸರ್ಕಲ್ನಲ್ಲೂ ಸ್ಟ್ಯಾಚು ಮಾಡಬೇಕು ಅಂತಿದ್ದಾರೆ ನಮ್ಮ ಮೈಸೂರು ಮಹಾರಾಜರ ಕಡೆಯಿಂದ. ಅದು ಕಳಿಸಿದ್ದಾರೆ. ಅದೂ ಆದಷ್ಟು ಬೇಗ ಆಗಲಿ, ದಸರಾ ಒಳಗೆ ಆಗಲಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.